ಈ ತರ ರೆಡಿ ಆಯ್ತು ನೋಡ್ರಿ. ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನೋಡ್ರಿ. ನೋಡಕ್ಕನು ತಿನ್ನೋದಕ್ಕನು ಅಷ್ಟೇ ಚೆನ್ನಾಗಿರ್ತಾವ ನೋಡ್ರಿ. ಶರಣ್ರಿ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಬೆಲ್ಲ ನೋಡಿ ಏನ್ ಮಾಡಕತ್ತಾಳ ಅಂತ ಅನ್ಕೊಂಡಿರೇನ್ರಿ? ಹೌದು ನೋಡ್ರಿ, ನಾನು ಇವತ್ತೊಂದು ಸಿಹಿಯಾದ ರೆಸಿಪಿ ಮಾಡಕತ್ತೀನಿ. ಇದನ್ನು ಸಹ ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಪಾನಕದ ಕಡುಬು ಮಾಡಿ ತೋರ್ಸಕತ್ತೀನಿ ನೋಡ್ರಿ. ಇದಕ್ಕೆ ಕೇವಲ 4 ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ. 1 ಕಪ್ ಗೋಧಿ ಹಿಟ್ಟು ನಾನು ಚೆನ್ನಾಗಿ ಸಣ್ಣ ತಗೊಂಡಿನ್ರಿ. ಅದೇ ತರ 1 ಕಪ್ ಬೆಲ್ಲ ಸ್ವಲ್ಪ ಕುಟ್ಟಿ ತಗೊಂಡಿನಿ. 2 ಸ್ಪೂನ್ನಷ್ಟು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿನಿ. 2 ಏಲಕ್ಕಿನ ಜಜ್ಜಿ ಇಟ್ಕೊಂಡಿನಿ. ಈಗ ಹಿಟ್ಟು ಮಿಕ್ಸ್ ಮಾಡಕ್ಕ ನೀರು ಮತ್ತೆ ಬೆಲ್ಲದ ಪಾನಕ ಹಾಕಕ್ಕ ಅದನ್ನು ಸಹ ನೀರು ರೆಡಿ ಮಾಡಿ ಇಟ್ಕೊಂಡಿನಿ. ಯಾವ ತರ ಮಾಡೋದಂತ ತೋರಿಸ್ತೀನಿ ಬನ್ನಿ ಎಲ್ಲರೂ. ಈ ಪಾಕ ಇದು ಕುದೀತದ್ರಿ. ಪಾಕ ರೆಡಿ ಆಗತ್ತನ ನಾವು ಕಡುಬು ಮಾಡಕ್ಕ ಹಿಟ್ಟನ್ನ ನಾದ್ಕೊಂಡ್ ಬರ್ರಿ. ನಾನಿಲ್ಲಿ 1 ಬಟ್ಲು ಗೋಧಿ ಹಿಟ್ಟು ತಗೊಂಡಿನಲ್ರಿ. ಇದ್ರಾಗ ಸ್ವಲ್ಪ ನೀರ್ ಹಾಕಿ ಈಗ ನಾದ್ಕೊಂತೀನಿ ನೋಡ್ರಿ. ಈ ಗೋಧಿ ಹಿಟ್ಟನ್ನ ನಾನು ಸೋಸಿ ತಗೊಂಡಿನ್ರಿ ಆಲ್ರೆಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾರಿಗಾದ್ರೂ ಸ್ವೀಟ್ ತಿನ್ಬೇಕು ಅನ್ಸಿತ್ತು ಅಂತಂದ್ರೆ ಮನೆಯಲ್ಲಿ ಈ ಒಂದು ಸಿಹಿ ಪದಾರ್ಥನ ಮಾಡಿ ಊಟ ಮಾಡ್ತಾರೆ ನೋಡ್ರಿ. ಅಂದ್ರೆ ಒಂದು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಈ ಸ್ವೀಟ್ ಮಾಡ್ಬೇಕಂದ್ರೆ ಏನೋ ಫಂಕ್ಷನ್ ಹಬ್ಬ ಹರಿದಿನ ಇರ್ಬೇಕಂತ ಏನಿಲ್ಲ ನೋಡ್ರಿ. ಉತ್ತರ ಕರ್ನಾಟಕದಾಗ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಇದನ್ನ ಮಾಡಿ ಉಣ್ತಾನೆ ಇರ್ತಾರ. ಸ್ವೀಟ್ ಕ್ರೇವಿಂಗ್ ಆದ್ರ ಯಾರಿಗಾದ್ರೂ ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಇಂಥ ಆರೋಗ್ಯಕರ ಫುಡ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಸಿಹಿ ಪದಾರ್ಥ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ತರ ಹಿಟ್ಟು ನಾದಿ ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ಇದನ್ನ ಸ್ವಲ್ಪನೇ ನೀರ್ ಹಾಕಿ ಸ್ವಲ್ಪ ಗಟ್ಟಿನೇ ಇರ್ಬೇಕು. ಚಪಾತಿ ಏನ್ ಮಾಡ್ತೀವಲ್ರಿ ನಾವು, ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ನಾದ್ಕೋಬೇಕು ನೋಡ್ರಿ. ಬಹಳ ಟೇಸ್ಟ್ ಆಗ್ತಾವ ನೋಡ್ರಿ. ಇದಕ್ಕ ಪಾನಕದ ಕಡುಬು ಅಂತ ಕರೀತಾರ, ಮತ್ತೆ ಚಕೋಲಿ ಅಂತ ಕರೀತಾರ. ನಿಮ್ ಕಡೆ ಇದನ್ನ ಮಾಡ್ತಿರಿಲ್ಲ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಮತ್ತೆ ಯಾವ್ಯಾವ ರೆಸಿಪಿ ಬೇಕನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ನೋಡಕತ್ತೀರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ನಾನು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಗೆ ಬರ್ತಾವ. ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ನೋಡ್ರಿ. ಈಗ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಯಾವ್ದಕ್ಕೆ ಇರ್ಬೇಕು ನೋಡ್ರಿ. ಈಗ ಪಾಕ ರೆಡಿ ಆಗಿದೇನೋ ನೋಡ್ಕೊಂಡ್ ಬರೋಣ ಬರ್ರಿ. ಇಲ್ಲಿ ನೋಡ್ರಿ, ಈಗ ಬೆಲ್ಲ ಫುಲ್ ಕರಗ್ಯಾದ. ಇದೇನಾದ್ರೂ ಬೆಲ್ಲದಲ್ಲಿ ಗಲೀಜು ಏನಾದ್ರೂ ಕಡ್ಡಿ ಕಸರು ಇಂಥದ್ದು ಏನಾದ್ರೂ ಇದ್ರೆ ಇದನ್ನ ಸೋಸ್ಕೋಬೇಕು. ಬೆಲ್ಲ ಕ್ಲೀನ್ ಆಗ್ಯದ ನೋಡ್ರಿ, ಹಂಗಾಗಿ ನಾನೇನ್ ಸೋಸ್ಕೊಂತ ಇಲ್ಲ. ಈಗ ಕಡುಬು ಹೆಂಗ್ ಮಾಡೋದಂತ ತೋರಿಸ್ತೀನಿ ಬರ್ರಿ. ಇವಾಗ ನಾವು ಇದೇನ್ ಹಿಟ್ಟು ನಾದಿಟ್ಟಿದ್ವಲ್ರಿ ಆಗ್ಲಿ, ಅದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಈ ತರ ಮಿದ್ಕೊಂಡು ಕಡುಬುಗಳನ್ನ ರೆಡಿ ಮಾಡ್ಬೇಕು ನೋಡ್ರಿ. ಕಡುಬನ್ನ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಕಡುಬು ಮಾಡ್ಬೇಕಾದ್ರೆ ಹಿಟ್ಟನ್ನ ಫುಲ್ ಈ ತರ ಉಜ್ಕೊಂಡು ಸಣ್ಣ ಈ ತರ ಉಳ್ಳಿ ಮಾಡಿ ಇಟ್ಕೊಂತೀನಿ ನೋಡ್ರಿ. ಫಸ್ಟ್ ನಾನು ಈ ಉಳ್ಳಿಗಳನ್ನ ಒಂದೊಂದೇ ಹಿಂಗ ರೌಂಡ್ ಶೇಪಲ್ಲಿ ಮಾಡಿ ಹಿಂಗ ಒತ್ತಿ ಇಟ್ಕೊಂತೀನಿ ನೋಡ್ರಿ. ಅಂದ್ರೆ ಮಾಡಕ್ಕ ಈಸಿ ಆಗುತ್ತ್ರಿ ನಮ್ಗೆ ಒಂದೊಂದು ತಗೊಂಡು. ಎಲ್ಲವುಗಳನ್ನ ಈಗ ನಾನು ಈ ತರ ರೌಂಡ್ ಮಾಡಿ ಸ್ವಲ್ಪ ಈ ತರ ಬ್ರಷ್ ಮಾಡಿ ಇಡ್ತೀನಿ ನೋಡ್ರಿ. ಇಟ್ಟು ಒಂದೊಂದಾಗಿ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ನೋಡ್ರಿ. ಆಮೇಲೆ ತುಂಬಾ ಸರಳವಾಗಿ ಮಾಡ್ತಕ್ಕಂಥ ರೆಸಿಪಿ ನೋಡ್ರಿ. ನೀವು ಒಂದ್ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ರಿ. ಯಾರ್ಯಾರಿಗೆ ಸಿಹಿ ಇಷ್ಟ ಆಗ್ತದಲ್ಲ ಎಲ್ಲರಿಗೂ ಈ ರೆಸಿಪಿ ಬಹಳ ಇಷ್ಟ ಆಗುತ್ತೆ ನೋಡ್ರಿ. ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ತರ ಬಂತು, ಏನಂದ್ರು ಈ ರೆಸಿಪಿ ಮಾಡಿಕೊಟ್ಟದಕ್ಕಂತ ನನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸ್ರಿ. ಇನ್ನು ಇದೇ ತರ ಹಲವಾರು ಜವಾರಿ ವಿಡಿಯೋಗಳು ನನ್ನ ಚಾನಲ್ ನಲ್ಲಿ ಬರ್ತಾವ. ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ, ನನಗೆ ಸಪೋರ್ಟ್ ಮಾಡ್ರಿ. ಇದೇ ತರ ಈಗ ರೆಡಿ ಆದವು ನೋಡ್ರಿ ಎಲ್ಲ ಉಳ್ಳಿಗಳು. ಈಗ ಇವನ್ನ ಪೂರಿ ತರ ಲಟ್ಸ್ಕೊಂತೀನಿ ನೋಡ್ರಿ. ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡ್ರಿ. ಹಿಟ್ಟು ಹಚ್ಕೋಬೇಡ.
ಈ ತರ ಇರ್ಬೇಕು ನೋಡ್ರಿ. ಪೂರಾ ತೆಳುವೂ ಆಗಬಾರ್ದು, ಪೂರಾ ದಪ್ಪನ ಇರಬಾರ್ದು. ಇದನ್ನ ಈ ತರ ಮಡಚ್ಬೇಕು ನೋಡ್ರಿ. 3 ಪದ್ರ ಈ ತರ ಮಡಚ್ಬೇಕು ನೋಡ್ರಿ. ಮಡಚಿ ಒಂದ್ ಪ್ಲೇಟಲ್ಲಿ ಇಟ್ಕೊಂತೀನಿ ನಾನು. ಇವನ್ನ ಎಲ್ಲಾನು ಮಾಡತನ ಒಂದ್ ಪ್ಲೇಟಲ್ಲಿ ಇಟ್ಕೊಂತೀನಿ. ಆಮೇಲೆ ಆ ಪಾಕದಲ್ಲಿ ಕುದಿತಕ್ಕಂಥ ಪಾಕದಲ್ಲಿ ಹಾಕಿದ್ರ ಆಯ್ತು ನೋಡ್ರಿ. ಸ್ವಲ್ಪ ಎಣ್ಣೆ ಹಚ್ಚಿವಲ್ರಿ, ಹಂಗಾಗಿ ಜಾರ್ತವ್ರಿ. ಈ ತರ ಮಾಡ್ಬೇಕು ನೋಡ್ರಿ. ತ್ರಿಕೋನ ಆಕಾರದಾಗ ಮಡಚ್ಬೇಕು ನೋಡ್ರಿ. ಅವನ್ನ ಪೂರಿ ತರ ಇರೋವನ್ನ ಮಡಚ್ದೇನು ಅದೇ ತರ ಹಾಕ್ಬೋದ್ರಿ ಹಂಗೆ. ಆದ್ರೆ ಕುದಿತಾವಲ್ರಿ ಪಾಕದಲ್ಲಿ, ಕುದ್ದು ಕಟ್ಟಾಗ ಚಾನ್ಸಸ್ ಇರ್ತಾವ. ಕಟ್ಟಾಗಿದ್ರೆ ಚೆನ್ನಾಗಿರಲ್ಲ ಅಂತ ಈ ತರ ಮಡಚ್ತಾ ಇದ್ದೀನಿ ನಾನು. ನೋಡಕ್ಕೆ ಚೆನ್ನಾಗಿ ಅನಿಸ್ತಾವ, ತಿನ್ನಕ್ಕೂ ಬಹಳ ಟೇಸ್ಟ್ ಆಗಿರ್ತಾವ ನೋಡ್ರಿ ಇವು. ನೀವು ಒಂದ್ಸಲ ಟ್ರೈ ಮಾಡ್ರಿ ಖಂಡಿತ. ಆಮೇಲೆ ಬಹಳ ಬೇಗ ಮಾಡ್ಕೋಬಹುದು ನೋಡ್ರಿ. ಇದಕ್ಕೆ ಟೈಮ್ ಏನ್ ತಗೋಲ್ಲ. ನೋಡ್ರಿ ಎಲ್ಲಾ ಕಡುಬುಗಳನ್ನ ನಾನು ಈ ತರ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ. ಈಗ ಏನ್ ಪಾಕ ಕುದಿಯಕತ್ತದಲ್ರಿ ಅದ್ರಲ್ಲಿ ಹಾಕಂಬ್ರಿ. ಪಾಕ ಚಂದಾಗಿ ಕುದಿಯಕತ್ತದ ನೋಡ್ರಿ. ಈಗ ಒಂದೊಂದೇ ಕಡುಬುಗಳನ್ನ ಈ ಪಾಕದಲ್ಲಿ ಹಾಕಂಬ್ರಿ. ಈಗ ಒಂದ್ 2 ರಿಂದ 3 ನಿಮಿಷ ಕುದ್ರೆ ಸಾಕು ನೋಡ್ರಿ. ಚೆನ್ನಾಗಿ ಮೆತ್ತ ಕುದಿತಾವ್ರಿ. ಬಹಳ ಏನ್ ಲೇಟ್ ಆಗಲ್ರಿ. ತುಂಬಾ ಸರಳವಾಗಿ ಆಮೇಲೆ ಕ್ವಿಕ್ ಆಗಿ ಮಾಡ್ಕೋಬಹುದು ನೋಡ್ರಿ ಈ ರೆಸಿಪಿನ. ನಿಮಗೆ ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನನ್ಗ. ನೋಡ್ರಿ ಈಗ ಈ ತರ ತಿರುಗಿಸ್ಕೊಂಡ್ರಿ. ಜಾಸ್ತಿ ತಿರುಗಿಸ್ಬಾರ್ದು ನೋಡ್ರಿ, ಯಾಕಂದ್ರೆ ಕಡುಬು ಇವು ಕುದ್ದ ಮೇಲೆ ಒಡೆಯೋ ಚಾನ್ಸಸ್ ಇರ್ತಾವ. ಹಿಂಗ್ ಸ್ಮೂತ್ ಆಗಿ ಒಂದ್ಸಲ ತಿರುಗಿಸಿ ಕುದಿಯಾಕ್ ಬಿಡಂಬ್ರಿ ಈಗ 1-3 ನಿಮಿಷ. ಇವಾಗ ನೋಡ್ರಿ ಪಾಕದಲ್ಲಿ ಕಡುಬುಗಳು ಚೆನ್ನಾಗಿ ಕುದ್ದಾವ್ ನೋಡ್ರಿ. ಇವಾಗ ಕೊನೆಯದಾಗಿ ನಾವೇನು ಏಲಕ್ಕಿ ಮತ್ತೆ ಕೊಬ್ಬರಿ ತೊಳೆದು ಇಟ್ಕೊಂಡಿದ್ವಲ್ಲ, ಇವೆರಡನ್ನ ಇದ್ರಲ್ಲಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ನೋಡ್ರಿ ಸ್ವೀಟ್ ಇಂದು, ಕೊಬ್ಬರಿ ಮತ್ತೆ ಏಲಕ್ಕಿ ಹಾಕೋದ್ರಿಂದ. ನೋಡ್ರಿ ಫೈನಲಿ ನಮ್ಮ ಕಡುಬುಗಳು ಈ ತರ ರೆಡಿ ಆದ. ನೋಡಿ ಫ್ರೆಂಡ್ಸ್, ಫೈನಲಿ ಕಡುಬು ಈ ತರ ರೆಡಿ ಆದವು ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನೋಡ್ರಿ. ನೋಡಕ್ಕನು ತಿನ್ನೋದಕ್ಕನು ಅಷ್ಟೇ ಚೆನ್ನಾಗಿರ್ತಾವ ನೋಡ್ರಿ. ಈ ತರ ಪಾಕ ಹಾಕೋಬೇಕು ನೋಡ್ರಿ ಮೇಲೆ. ಗಾರ್ನಿಶ್ ಬೇಕಾದ್ರೆ ನಾವು ಇನ್ನೊಂದ್ ಸ್ವಲ್ಪ ಕೊಬ್ಬರಿ ತುರಿ ಹಾಕೋಬಹುದು ನೋಡ್ರಿ ಮೇಲೆ. ಒಣ ಕೊಬ್ಬರಿ ಅಲ್ರಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡ್ರಿ. ಫೈನಲಿ ನಮ್ ಕಡುಬು ಈ ತರ ರೆಡಿ ಆಯ್ತು ನೋಡ್ರಿ. ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಇನ್ನೊಂದು ರೆಸಿಪಿಯಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.